IPL 2026 ಅಲ್ಲಿ ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ. ಫಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ನೈಟು SRH ಟೀಮ್ ಇಂದ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂತ ಕೇಳಿದ್ರೆ SRH ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು IPL 2026 ಅಲ್ಲಿ ಕೆಲವೊಂದು ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ. ಇದು ಮಾತ್ರ ಪ್ರತಿಯೊಬ್ಬ SRH ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬೇಕು. ಈಗ ಕೆಲವೊಂದು ಮ್ಯಾಚ್ ಅಂತ ಕೇಳಿದ್ರೆ ಎಷ್ಟು ಮ್ಯಾಚ್ ಅಲ್ಲಿ ಅವರು ಅನ್ಅವೈಲೇಬಲ್ ಇದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ. ನಿನ್ನೆ ಅವರಿಗೆ ಫಿಟ್ನೆಸ್ ಟೆಸ್ಟ್ ಕಂಪ್ಲೀಟ್ ಆಗಿದೆ. ಆ ಒಂದು ರಿಸಲ್ಟ್ ಇವತ್ತು ಅಥವಾ ನಾಳೆ ಬರುತ್ತೆ, ಅದು ಬೇರೆ ಮ್ಯಾಟ್ರು. ಈಗ ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್, SRH ಟೀಮ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲೇಬಲ್ ಇಲ್ಲಪ್ಪ ಅಂದ್ರೆ ಎರಡು ಬಿಗ್ಗೆಸ್ಟ್ ಸೆಟ್ ಬೇಕು. ಒಂದು ಬೌಲಿಂಗ್ ಅಲ್ಲಿ ವೀಕ್ನೆಸ್, ಒಂದು ಕ್ಯಾಪ್ಟನ್ಸಿ ಅಲ್ಲಿ ವೀಕ್ನೆಸ್ ಕಾಣುತ್ತೆ. ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲೇಬಲ್ ಇದ್ರೆ ಅವರ ಪ್ಲೇಸ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ? ಒಂದು ಅಭಿಷೇಕ್ ಶರ್ಮಾ, ಇನ್ನೊಂದು ಇಶಾನ್ ಕಿಶನ್. ಒಂದು ರಿಪೋರ್ಟ್ ಅಭಿಷೇಕ್ ಶರ್ಮಾ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ರಿಪೋರ್ಟ್ ಇಶಾನ್ ಕಿಶನ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇಶಾನ್ ಕಿಶನ್ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತು ಆಸ್ ಎ ಪ್ಲೇಯರ್ ಆಗಿ ಡೊಮೆಸ್ಟಿಕಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇನ್ನೊಂದು ಅಭಿಷೇಕ್ ಶರ್ಮಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಇಬ್ಬರಲ್ಲೇ ಇಶಾನ್ ಕಿಶನ್ ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ. ಆದ್ರೆ SRH ಟೀಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದು ಅಭಿಷೇಕ್ ಶರ್ಮಾ ಅವರು. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾನೇಜ್ಮೆಂಟ್ ಗೆ ಯಾರಿಗೆ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ಅಥವಾ ಫ್ಯೂ ಡೇಸ್ ಅಲ್ಲಿ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ? SRH ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಯಾರು ಟೀಮ್ ಅನ್ನು ಲೀಡ್ ಮಾಡಬೇಕು? ಅಭಿಷೇಕ್ ಶರ್ಮನ ಅಥವಾ ಇಶಾನ್ ಕಿಶನ್? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಕೊಡ್ಬೇಕಂತ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ಈಗ ನಾವು RCB ವರ್ಸಸ್ SRH ಈ ಒಂದು ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ RCB ಟೀಮು ಒನ್ ಸೈಡ್ ಮ್ಯಾಚ್ ವಿನ್ ಆಗೋದು ಗ್ಯಾರಂಟಿ. ಹೇಗಪ್ಪ ಅಂದ್ರೆ ಪ್ಯಾಟ್ ಕಮಿನ್ಸ್ ಇದ್ರೂ SRH ಟೀಮ್ ಅಲ್ಲಿ ಬೌಲಿಂಗ್ ವೀಕ್ನೆಸ್ ಇರುತ್ತೆ. ಅಂತ ಟೈಮ್ ಅಲ್ಲಿ ಈಗ ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲೇಬಲ್ ಇದ್ದಾರೆ ಅಂದ್ರೆ ಮತ್ತಷ್ಟು ಬೌಲಿಂಗ್ ಅಲ್ಲಿ ವೀಕ್ನೆಸ್ ಕಾಣುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಕೂಡ ಪ್ಯಾಟ್ ಕಮಿನ್ಸ್ ಮಾಡ್ತಾ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ಸಿ ಮಾಡ್ತಿದ್ರು ಪ್ಯಾಟ್ ಕಮಿನ್ಸ್ ಅವರು. ಈಗ ಅವರು ಅನ್ಅವೈಲೇಬಲ್ ಇದ್ದಾರೆ. ಇಶಾನ್ ಕಿಶನ್ ಆಗ್ಲಿ ಅಥವಾ ಅಭಿಷೇಕ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡ್ತಾರೆ. ಬಟ್ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡೋದು ಅಷ್ಟು ಈಸಿ ಅಲ್ಲ ಬಾಸ್. ಬಟ್ ನೋಡಮ್ಮ, SRH ಟೀಮ್ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RCB ವಿರುದ್ಧ ಯಾವ ವರದಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. RCB ಟೀಮ್ ಅಲ್ಲಿ ನಿನ್ನೆ DDP ಪಡಿಕ್ಕಲ್ ಅವರು ಜಾಯಿನ್ ಆಗಿದ್ದಾರೆ ಮತ್ತು ಕೆಲವೊಂದು ಪ್ಲೇಯರ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ಸಪೋರ್ಟಿಂಗ್ ಸ್ಟಾಫ್ ಕೂಡ ಜಾಯಿನ್ ಆಗಿದ್ದಾರೆ. ಇವತ್ತು ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಜಾಯಿನ್ ಆಗ್ತಾರೆ. ಆದ್ರೆ ನಾವು ಪಡಿಕ್ಕಲ್ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಸಾಕಷ್ಟು ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾರೆ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಪಡಿಕ್ಕಲ್ಗೆ ಚಾನ್ಸ್ ಕೊಡ್ಲೇಬೇಕು ಅಂತೇಳಿ. ಬಟ್ ನನ್ನ ಪ್ರಕಾರ ಫೈನಲ್ ಮಾತು ಪಡಿಕ್ಕಲ್ಗೆ. ಹೌದು, ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಅದು ODI ಸೆಟಪ್. ಬಟ್ ಈ ಒಂದು T20 ಮ್ಯಾಚ್ ಅಲ್ಲಿ ನಾನು ನೋಡಿದ ಪ್ರಕಾರ ಪಡಿಕ್ಕಲ್ ಅಂತ ಪರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. ಇಟ್ಸ್ ಫ್ರಾಂಕ್ಲಿ. ಬಟ್ ನೀವು ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ನನಗೆ ಅದು ಮ್ಯಾಟರ್ ಆಗಲ್ಲ. ಬಟ್ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ನಂಬರ್ 3 ಒಂದು ಸ್ಲಾಟ್ ಅಲ್ಲಿ ಆಡ್ಲೇಬೇಕು. ಹೌದು, ಪಡಿಕ್ಕಲ್ ರೀಸೆಂಟ್ ಫಾರ್ಮ್ ಫೈರ್ ಆಗಿದೆ. ಬಟ್ ಈ ಒಂದು IPL ನಲ್ಲಿ ಅಂತ ಪರಿ ಅವರು ಫೈರ್ ಆಗಿಲ್ಲ. ಸ್ಟಿಲ್ ಒಂದೇ ಒಂದು ಮ್ಯಾಚ್ ಅದು ಅಗೇನೆಸ್ಟ್ RR ವಿರುದ್ಧ ಒಂದು ಬೆಂಕಿ ಸೆಂಚುರಿ ಬಂತು. ಅದು ಬಿಟ್ರೆ ನನಗೆ ಪಡಿಕ್ಕಲ್ ಅಂತ ಪರಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ನಮ್ಮ ಮಿಸ್ಟೇಕ್ ನೆಕ್ಸ್ಟ್ IPL 2026 ಅಲ್ಲಿ RCB ಮ್ಯಾನೇಜ್ಮೆಂಟ್ ಇವರಿಗೆ ನಂಬರ್ 3 ಸ್ಲಾಟ್ ಅಲ್ಲಿ ಚಾನ್ಸ್ ಕೊಟ್ರೆ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತೇಳಿ. ಮೇ ಬಿ ಇಲ್ಲಿ ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡಬಹುದು, ಯಾಕೆ ನೀವು DDP ವಿರುದ್ಧ ಅಂತೇಳಿ. DDP ವಿರುದ್ಧ ಅಲ್ಲ, ಜಸ್ಟ್ ಟೀಮ್ಗೆ ಯಾವ ರೀತಿಯ ರಿಸೋರ್ಸಸ್ ಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. DDP ಅವರು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅಲ್ಲಿ ಎಸ್ಪೆಷಲಿ IPL ಅಲ್ಲಿ ಅಂತ ಪರಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಏನಾದ್ರು ನೆಕ್ಸ್ಟ್ IPL 2026 ಅಲ್ಲಿ RCB ಟೀಮ್ ಅಲ್ಲಿ ಒಂದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ನಾನೇ ಫಸ್ಟ್ ಅಪ್ರಿಶಿಯೇಟ್ ಮಾಡೋದು. ಆದ್ರೆ ಕೆಲವೊಬ್ರು IPL ಫ್ಯಾನ್ಸ್ ಒಂದು ಮ್ಯಾಚ್ ಎರಡು ಮ್ಯಾಚ್ ಫ್ಲಾಪ್ ಆದಾಗ ಅವಾಗ ಕಮೆಂಟ್ಸ್ ಮಾಡ್ತಾರೆ, DDP ಗೆ ತೆಗಿರಿ, ಅವರ ಪ್ಲೇಸ್ ಅಲ್ಲಿ ಬೇರೆ ಪ್ಲೇಯರ್ ಗೆ ಚಾನ್ಸ್ ಕೊಡಿ ಅಂತೇಳಿ. ಬಟ್ ನಾನು ಫಸ್ಟ್ ಅಡ್ವಾನ್ಸ್ ಆಗಿ ಹೇಳ್ತೀನಿ, ಏನಾದ್ರು DDP ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಗುಡ್, ಅಪ್ರಿಶಿಯೇಟ್ ಮಾಡಿದ್ರೆ ನಾನೇ. ನೋಡಮ್ಮ ಹೆಂಗ ಪರ್ಫಾರ್ಮೆನ್ಸ್ ಕೊಡ್ತಾರೆ DDP ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ನ ಎಲ್ಲಾ ಇಂಡಿಯನ್ ಪ್ಲೇಯರ್ಸ್ ಇವತ್ತೇ KKR ನ ಕ್ಯಾಂಪ್ ಗೆ ಜಾಯಿನ್ ಆಗ್ತಿದ್ದಾರೆ. ಕೇವಲ ಒಂದೇ ಒಂದು ಪ್ಲೇಯರ್ ಜಾಯಿನ್ ಆಗ್ತಿಲ್ಲ, ಅದು ವರುಣ್ ಚಕ್ರವರ್ತಿ ಅವರು. ಮತ್ತು ಫಾರಿನ್ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಬ್ಲೆಸ್ಸಿಂಗ್ ಮುಜುರ್ಬಾನಿ ಅವರು ಇವತ್ತು KKR ಕ್ಯಾಂಪ್ ಗೆ ಜಾಯಿನ್ ಆಗಲಿದ್ದಾರೆ. ಇದು KKR ಟೀಮ್ ನ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ ಪ್ರಶಾಂತ್ ವೀರ್ಗೆ ಒಂದು ಕ್ವಶನ್ ನ ಕೇಳಿದರೆ,
ನೀವು CSK ಕ್ಯಾಂಪ್ಗೆ ಜಾಯ್ನ್ ಆದಾಗ ಧೋನಿ ಅವರಿಂದ ಬಂದಂತಹ ಫಸ್ಟ್ ಅಡ್ವೈಸ್ ಏನು ಅಂತ ಈ ಒಂದು ಕ್ವಶನ್ಗೆ ಪ್ರಶಾಂತ್ ವೀರ್ ಆನ್ಸರ್ ಮಾಡಿದರೆ. ನಾವು ಜಾಸ್ತಿ ಕ್ರಿಕೆಟ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಧೋನಿ ಅವರು ಕೊಟ್ಟಂತಹ ಫಸ್ಟ್ ಅಡ್ವೈಸ್, ನಿನ್ಗೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ 14.2 ಕೋಟಿ ಸಿಕ್ಕಿದೆ, ಅಷ್ಟೊಂದು ದುಡ್ಡು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ, ಖರ್ಚು ಮಾಡಬೇಡ, ಅದನ್ನ ಸೇವ್ ಮಾಡು ಅಂತೇಳಿ ಒಂದು ಬಿಗ್ ಅಡ್ವೈಸ್ ನ ಕೊಟ್ಟಿದ್ದಾರೆ ಅಂತ ಪ್ರಶಾಂತ್ ವೀರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಗೆ ಬೇಕಾಗಿರುವಂತಹ ಅಡ್ವೈಸ್. ಫಸ್ಟ್ ಧೋನಿ ಅವರು ಕೊಟ್ಟಿದ್ದು ಲೈಫ್ ಲೆಸನ್, ಆಮೇಲೆ ಕ್ರಿಕೆಟ್ ಲೆಸನ್. ಇದು ಸಿದ್ದಿರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.